ಈ ಒಂದು ಸಂಡೇದೊಂದು ಇಂಪಾರ್ಟೆನ್ಸು ಇವಾಗ ಆಲ್ ಓವರ್ ವರ್ಲ್ಡಲ್ಲಿ ಏನು ಯಾವ ಥರ ಜೀಸಸ್ ಕ್ರೈಸ್ಟು ಜೆರುಸಲೇಮಲ್ಲಿ ಬರುವುದು, ಜೆರುಸಲೇಮಲ್ಲಿ ಜೀಸಸ್ ಕ್ರೈಸ್ಟ್ನ ಯಹೂದ ಜನರು ಬಂದ್ಬಿಟ್ಟು ಸ್ವೀಕಾರ ಮಾಡುವುದು. ಇಸ್ ಎ ಲೈಕ್ ಎ ಕಿಂಗ್, ಜೆರುಸಲೇಮಿನ ಅರಸನು ಏನು ಆ ಒಂದು ಆಳ್ವಿಕೆ ಬರುವ ಥರ ಅವ್ರನ್ನ ಬರೋ ಥರ ಒಂದು ವಿಷಯ ವೆಲ್ಕಮ್ ಮಾಡುವುದು. ಆ್ಯಕ್ಚುಲಿ ರಿಯಲಾಗಿ ಇದಕ್ಕಿರುವ ಮೀನಿಂಗ್ ಏನು? ಇವಾಗ ಆಲ್ ಓವರ್ ವರ್ಲ್ಡಲ್ಲಿ ಇಲ್ಲಾಂದರೆ ಇವಾಗ ಕ್ರಿಸ್ಟಿಯಾನಿಟಿ ನಂಬುವುದು ಕರೆಕ್ಟಾ ಇಲ್ವಾ? ಏನಂದರೆ ಬೈಬಲಲ್ಲಿರುವ ಒಂದೊಂದು ವಿಷಯಗಳಿಗೂ ಏನಿದೆ ಅದಕ್ಕೊಂದು ನಿಜವಾಗಿರುವ ಒಂದು ಅರ್ಥ ಇದೆ. ಆದರೆ ಆ ನಿಜವಾಗಿರೋ ಮೀನಿಂಗ ಇವಾಗ ಓಶಾನ ಸಂಡೇ ಅಂದರೆ ಇವತ್ತು ನಾವು ಜಸ್ಟು ಚರ್ಚಿಗೆ ಬಂದಿದ್ದೀವಿ, ಅಲ್ಲಿಂದ ಇವಾಗ ಒಂದು ಇದು ಸಿಗುತ್ತೆ, ಯಾವುದೋ ಪಾಮ್ ಟ್ರೀದೊಂದು ಲೀಫ್ ಸಿಗುತ್ತೆ, ಅದು ಗರಿ ಸಿಗುತ್ತೆ, ಅದು ತಗೊಂಡು ಹೋಗಿ ಮನೇಲಿ ಇಟ್ಬಿಟ್ಟು ಏನಾಯಿತು, ಮುಗೀತು. ನೆಕ್ಸ್ಟ್ ಏನು ಮಾಡ್ತೀವಿ, ಸಂಡೇ ಈಸ್ಟರ್ಗೆ ಬರುವಾಗ ಇಲ್ಲಿ ಗುಡ್ ಫ್ರೈಡೆ ಅದಾದಮೇಲೆ ನೆಕ್ಸ್ಟು ನಮ್ಮೂರಲ್ಲಿ ಅದು ನೆಕ್ಸ್ಟು ಸಂಡೇ ಈಸ್ಟರ್ಗೆ ತಗೊಂಬಂದು ಏನು ಮಾಡ್ತಾರೆ, അതല്ലേ നമ്മുടെ നാട്ടിൽ അത് തിരിച്ചു കൊണ്ടുവന്ന് അത് തേയിലിടുന്ന അതങ്ങ് കണ്ടിട്ടുണ്ടോ? അത് കൊണ്ടുവന്ന് ആ സാധനം കൊണ്ടുവന്ന് എന്ത് ചെയ്യും, അങ്ങനെ ഒരു സിറ്റുവേഷൻ ഞാൻ കണ്ടിട്ടുണ്ട്. അത് എത്ര എനിക്കറിയത്തില്ല, എനിക്കൊരു സത്യമാണെന്നുള്ളത്. അപ്പം ಇದಕ್ಕೆ ಈ ಯಥಾರ್ಥವಾಗಿ ಈ ಪಾಮ್ ಸಂಡೇ ಇಲ್ಲಾಂದರೆ ಓಶಾನ ಸಂಡೇ ಅಂದರೆ ಯಥಾರ್ಥವಾಗಿರೋ ಮೀನಿಂಗು ಇವಾಗ ಜೀಸಸ್ ಕ್ರೈಸ್ಟು ಆ ಜೆರುಸಲೇಮಿಗೆ ಬಂದಿರುವುದು, ಇಲ್ಲಾಂದರೆ ಅದು ಯಾವ ವಿಷಯಕ್ಕೆ ತೋರಿಸುವುದು. ಇವಾಗ ಪಾಮ್ ಸಂಡೇ ನಾವು ಆಚರಿಸುವಾಗ ಇಲ್ಲಾಂದರೆ ಅದೊಂದು ನಾವು ಹೋಗುವಾಗ ಅದರಲ್ಲಿ ನಮಗೇನು ಯೂಸ್ ಇದೆ? ಮೇಯ್ನಾಗಿ ನೀವು ಬೈಬಲ್ ಆಗಲಿ ಜೀಸಸ್ ಕ್ರೈಸ್ಟ್ ಮಾಡಿರೋ ವಿಷಯಗಳು ಏನಾಗಲಿ ಅದರಲ್ಲಿ ನಮ್ಮ ಲೈಫಿಗೆ ಏನು ಪ್ರಯೋಜನ ಗೊತ್ತಾಯ್ತಾ? ಇವಾಗ ಸುಮ್ಮನೆ ಒಂದು ಮಾಡಿದ್ದಾರೆ, ಇವಾಗ ಒಂದು ಇದೇ ಹತ್ರ ಒಂದು ಆಚರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೇನು ಯೂಸ್ ಅದರಲ್ಲಿ, ನಮ್ಮ ಲೈಫಲ್ಲಿ ಏನು ಯೂಸು? ಇವಾಗ ಎಲ್ಲರೂ ಮಾಡ್ತಾಯಿದ್ದೀವಿ, ನಾನು ಮಾಡ್ತಾಯಿದ್ದೀನಿ ಲೆವೆಲಲ್ಲಿ ಎಲ್ಲರೂ ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಓಶಾನ ಸಂಡೇಗೆ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟು ಗುಡ್ ಫ್ರೈಡೇ ಬರುತ್ತೆ. ಗುಡ್ ಫ್ರೈಡೇಲಿ ಏನು ಮಾಡ್ತೀವಿ, ಏನು ಮಾಡ್ತಾಯಿದೆಯಾ ಅದು ಮಾಡಿಕೊಂಡು ಮನೆಗೆ ಹೋಗೋದು. ಆ ಗುಡ್ ಫ್ರೈಡೆಯಲ್ಲಿ ಇಲ್ಲಾಂದರೆ ಅದರಲ್ಲಿ ಏನು ಜೀಸಸ್ ಕ್ರೈಸ್ಟ್ ಮಾಡಿರೋದಲ್ಲಿ ಇಲ್ಲಾಂದರೆ ಹೇಳಿರೋದಲ್ಲಿ ಏನು ನಮಗೆ ಯೂಸ್ ಇದೆ. ನೆಕ್ಸ್ಟು ಈಸ್ಟರಲ್ಲಿ ನಮಗೆ ಏನು ಅದರಲ್ಲಿ ನಮ್ಮ ಲೈಫಿಗೆ ಏನು ಪ್ರಯೋಜನ? ಸಂಡೇ ಚರ್ಚಿಗೆ ಹೋಗುವ ಕ್ರಿಶ್ಚಿಯನ್ಸಿಂದ ಜಾಸ್ತಿ ಇವಾಗ ಚರ್ಚಿಗೆ ಹೋಗದೇ ಇರುವ ಕ್ರಿಶ್ಚಿಯನ್ಸು ಜಾಸ್ತಿ ಆಗಿದೆ. ಚರ್ಚಿಗೆ ಹೋಗುವ ಕ್ರಿಶ್ಚಿಯನ್ಸು ಕಮ್ಮಿ ಆಗಿದೆ, ಚರ್ಚಿಗೆ ಹೋಗ್ತಾ ಇರುವ ಕ್ರಿಶ್ಚಿಯನ್ಸ್ ಇವಾಗ ಜಾಸ್ತಿ ಆಗಿದೆ. ನಾವು ಮಾತ್ರ ಅಲ್ಲ, ಆಲ್ಮೋಸ್ಟ್ ಸುಮಾರು ಜನ ಇವಾಗ ಚರ್ಚಿಗೆ ಹೋಗ್ತಾ ಇಲ್ಲ. ಅದು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಕ್ಕೆ ಬಂದಿದ್ದೀವಿ, ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುವುದಕ್ಕೆ ಅವ್ರ ಹೆಜ್ಜೆ ಇಟ್ಟಿರೋದಕ್ಕೆ ಕರೆಕ್ಟಾಗಿರುವ ಜಾಗದಲ್ಲಿ ಇಟ್ಟಿದೆಯಾ? ಅಂದರೆ ಇವನ್ ರಿಲೀಜಿಯಸ್ ಬಿಟ್ಟಿರುವುದಕ್ಕೆ ಒಂದು ಉದ್ದೇಶವಿದೆ, ಆ ಕರೆಕ್ಟಾಗಿರುವ ಉದ್ದೇಶದಲ್ಲಿ ಹೋಗಿದೆಯಾ? ಆ ಕರೆಕ್ಟಾಗಿರುವ ಉದ್ದೇಶದಲ್ಲಿ ಹೋಗಬೇಕಂದ್ರೆ ಏನು ಮಾಡಬೇಕು? ಬೈಬಲಲ್ಲಿ ಬರೆಯಲ್ಪಟ್ಟಿರೋ ವಿಷಯಗಳು, ನಿಜವಾಗಿರೋ ವಿಷಯಗಳು ನಾವೇನು ಮಾಡಬೇಕು, ನಾವು ತಿಳ್ಕೊಬೇಕಾಗತ್ತೆ. ಒಂದೊಂದಕ್ಕೂ ಒಂದು ಉದ್ದೇಶವಿದೆ, ಅದಕ್ಕೊಂದು ಕಾರಣ ಇದೆ, ಅದು കറക്റ്റാಗಿ തിಳ್ಕೊಬೇಕಾಗುತ್ತೆ. ಅದಕ್ಕೆ നಮಗೆ ഈ പാം സൺഡേ ഓശാന ഞായറാഴ്ചയെക്കുറിച്ച് നമുക്ക് ഒന്ന് ഡിസ്കസ് ചെയ്യാം, അതിനെക്കുറിച്ചൊന്ന് സംസാരിക്കാം. അതിൻ്റെ ഒരു എന്താണ് യഥാർത്ഥമായിട്ടുള്ള സത്യം എന്താണെന്നുള്ള കാര്യം ഒന്ന് ഡിസ്കസ് ചെയ്യാം. നമുക്ക് ഓശാന ഞായറാഴ്ചയിലെ ജീസസ് ഒരു ഡോങ്കിയുടെ പുറത്തിരുന്നല്ലേ പോയത്. സോ നമ്മൾ ഇത്രയും നാൾ പഠിച്ചിരിക്കുന്നത് അതൊരു ശരിക്കുള്ളൊരു ഡോങ്കി എന്നല്ലേ. ഓക്കെ, ശരിക്കും ബൈബിൾ പറയുന്ന ഡോങ്കി എന്നാണെന്ന് അറിയേണ്ടത്. സോ അതിന് ജെനസിസ് 16:12 ഒരു വാക്യമുണ്ട്. അത് ദൈവം പറയുന്നതാണ്. ദൈവം ഇസ്മായിലിനെ കുറിച്ച് പറയുന്നത് എങ്ങനെയാണ്? അവൻ കാട്ടുകഴുതയെ പോലെയുള്ള മനുഷ്യനായിരിക്കും, അവൻ്റെ കൈ എല്ലാവർക്കും വിരോധമായും എല്ലാവരുടെയും കൈ അവന് വിരോധമായും ഇരിക്കും. അവൻ തൻ്റെ സകല സഹോദരന്മാർക്കും എതിരെ പാർക്കും എന്ന് അരുളി ചെയ്യുന്നു. അപ്പോൾ ശരിക്കും ഈ ഇസ്മായിലിനെ കുറിച്ചാണ് കാട്ടുകഴുത എന്ന് പറയുന്നത്. അപ്പോൾ കാട്ടുകഴുത എന്ന് ബൈബിൾ പറയുന്നത് ഒരു കഴുതയെക്കുറിച്ചല്ല, കഴുതയെക്കുറിച്ചല്ല, അത് പറയുന്നത് ഇസ്മായിലിനെ കുറിച്ചാണ്. അപ്പോൾ അതിൻ്റെ നേരെ ഓപ്പോസിറ്റ് സൈഡ് നമുക്ക് നോക്കണം.
ഇസ്മായിലിനെ കുറിച്ച് പറയുന്നത് കാട്ടുകഴുത എന്ന് പറയുമ്പോൾ ഓട്ടോമാറ്റിക്കലി അവിടെ ഒരു നാട്ടുകഴുത ഉണ്ടാകണം. അപ്പോൾ ആരായിരിക്കും നാട്ടുകഴുത? ഇസ്മായിൽ എന്ന് പറയുമ്പോൾ ഇപ്പുറത്ത് നിൽക്കുന്ന ഇസഹാക്കാണ്. അപ്പോൾ ഇസഹാക്കാണ് ശരിക്കുള്ള നാട്ടുകഴുത എന്ന് പറയുന്നത്. അപ്പോൾ ഇത് വൈൽഡ് ഡോഗ് ആണെങ്കിൽ അത് ശരിക്കും പറഞ്ഞു കഴിഞ്ഞാൽ നാട്ടുകഴുത. അപ്പോൾ കഴുത എന്ന് പറഞ്ഞാൽ ആരാ? ഇസ്രായേൽ ഗോത്രത്തെക്കുറിച്ചാണ് പറയുന്നത്. ഇസ്രായേൽ ഗോത്രത്തെക്കുറിച്ചാണ് ദൈവം കഴുതയെന്ന് ഉദ്ദേശിക്കുന്നത്. ഇസ്മായിലും അവരുടെ വംശാവലിയെക്കുറിച്ചിട്ടുമാണ് കാട്ടുകഴുത എന്ന് പറഞ്ഞ് ഉദ്ദേശിക്കുന്നത്. അപ്പം ജീസസ് അഴിച്ചുകൊണ്ട് വരാൻ പറഞ്ഞ കഴുതയെന്ന് പറയുന്നത് ശരിക്കും ലിറ്ററലി എന്തല്ല, അതൊരു കഴുതയല്ല. അപ്പോൾ ഇസ്മായിലിൻ്റെ അത് ഇസഹാക്കിൻ്റെ ഇസ്മായിൽ എന്ന് പറയുമ്പോൾ കാട്ടുകഴുത. ഇപ്പുറത്ത് വരുമ്പോൾ നാട്ടുകഴുത എന്ന് പറയുമ്പോൾ ജനങ്ങളുടെ ഇടയിൽ പാർക്കുന്ന നാട്ടുകഴുത എന്ന് പറയുമ്പോൾ അതായത് തന്നെയാണ് ഇസ്രായേൽ ഗോത്രത്തിനകത്തുള്ള അല്ലെങ്കിൽ ഇസ്രായേൽ വംശജരെ റെപ്രസെൻറ്റേറ്റ് ചെയ്യുന്നതാണ് ഈ കഴുത എന്ന് പറയുന്ന സമ്പ്രദായം. നമുക്ക് അതിനെ കുറച്ച് കൂടുതൽ മനസ്സിലാക്കാം. ഇനി ഒരു റെഫറൻസ് കൂടെ നമുക്ക് വായിക്കാം. അത് ಇതൊന്ന് പറഞ്ഞു കൊടുക്കൂ. ಇಲ್ಲಿ ಕಾಡು ಕತ್ತೆ ಅಂತ ಹೇಳಿರುವುದು ಇಸ್ಮೇಲ್ ಬಗ್ಗೆ ಹೇಳಿರುವುದು. ಇಸ್ಮೇಲ್ ಕಾಡು ಕತ್ತೆ ಅಂದರೆ ನಾಡು ಕತ್ತೆ ಯಾರು? ಕಾಡು ಕತ್ತೆ ಇಸ್ಮೇಲ್ ಬಗ್ಗೆ ಹೇಳಿರೋದು ಕಾಡು ಕತ್ತೆ. ಹಂಗಂದರೆ ಇಸ್ಮೇಲ್ಗೂ ಯಾರಿಗೂ ಇನ್ನೊಬ್ಬರು ಯಾರು? ಇಸಹಾಕು. ಹಾಗಂದರೆ ನಾಡು ಕತ್ತೆ ಯಾರು? ಇಸಹಾಕು. ಇಲ್ಲಿ ಜೀಸಸ್ ಕ್ರೈಸ್ಟ್ ಬಂದು ಹೇಳೋದು ಆ ಕತ್ತೆಯನ್ನು ಏನು ಮಾಡಬೇಕು? ಬಿಚ್ಚಿಬಿಟ್ಟು ಕರ್ಕೊಂಡು ಬಾ ಅಂತ ಹೇಳುವಾಗ ಯಾವ ಕತ್ತೆಯನ್ನು ಕರ್ಕೊಂಬ ಅಂದ? ಆ ಒಂದು ಗ್ರಾಮದಲ್ಲಿ ಒಂದು ಕತ್ತೆಯನ್ನು ಸಿಗುತ್ತೆ ಅಂದ, ಅದು ನಾಡು ಕತ್ತೆ ಅಂದರೆ ಯಾರು? ಇಲ್ಲಿ ಇವಾಗ ಇಸ್ಮೇಲ್ ಅಂದರೆ ಆ ಇಸ್ಮೇಲ್ನ ಗೋತ್ರ ಬಗ್ಗೆ ಹೇಳಿರೋ ವಿಷಯ ಅವನು ಯಾರಂದ? ಕಾಡು ಕತ್ತೆ ಅಂದ. ಹಂಗಂದರೆ ಇಸಹಾಕಿನ ವಂಶವನ್ನು ನಾಡು ಕತ್ತೆ ಅಂದ. ಅಲ್ಲಿ ಹೇಳಿರುವುದು ಯಾವುದನ್ನು? ಕತ್ತೆ ಅಂದರೆ ಒಂದು ಕತ್ತೆ ಅಂದಿರುವ ಒಂದು ಜೀವಿ ಅಲ್ಲ, ಒಂದು ಮೃಗವನ್ನು ಅಲ್ಲ ಹೇಳಿರೋದು. ಯಾವುದನ್ನು? ಆ ಟೋಟಲ್ ವಂಶವನ್ನು ಅಲ್ಲಿ ಸೂಚನೆ ಕೊಟ್ಟಿರುವುದು. ಗೊತ್ತಾಯ್ತಾ? ಮತ್ತೆ ഒരു റെഫറൻസ് പറയുന്നില്ലേ? അത് 4 വാക്യമല്ലേ? അതൊന്ന് വായിക്കൂ. സിയോൻ പുത്രിയോട്, ഇതാ നിന്റെ രാജാവ് സൗമ്യനായി കഴുതപ്പുറത്തും വാഹനമൃഗത്തിൻ്റെ കുട്ടിയുടെ പുറത്തും കയറി നിന്റെ അടുക്കൽ വരുന്നു എന്ന് പറവിൻ. സെഖര്യാവ് 9:9. സിയോൻ പുത്രിയെ ഉച്ചത്തിൽ ആഘോഷിച്ച് ആനന്ദിക്കുക, യെരുശലേം പുത്രിയെ ആർപ്പിടുക. ഇതാ നിന്റെ രാജാവ് നിന്റെ അടുക്കൽ വരുന്നു, അവൻ നീതിമാനും ജയശാലിയും താഴ്മയുള്ളവനും ആയി കഴുതപ്പുറത്തും പെൺകഴുതിയുടെ കുട്ടിയായ ചെറു കഴുതപ്പുറത്തും കയറി വരുന്നു. ഞാൻ എഫ്രൈമിൽ നിന്നും രഥത്തെയും യെരുശലേമിൽ നിന്നും കുതിരയെയും ഛേദിച്ചു കളയും, പടവില്ലും ഒടിഞ്ഞു പോകും. അവൻ ജാതികളോട് സമാധാനം കൽപ്പിക്കും. അവൻ്റെ ആധിപത്യം സമുദ്രം മുതൽ സമുദ്രം വരെയും നദി മുതൽ ഭൂമിയുടെ അറ്റങ്ങളോളവുമായിരിക്കും. ഓക്കെ, അപ്പോൾ ഇതിനകത്ത് 10-ാം വാക്യത്തിൽ എഴുതിയിരിക്കുന്നത് ശരിക്കും ആ ദാവീദ് ഭരിച്ചിരുന്നപ്പോഴും ശലോമോൻ ഭരിച്ചിരുന്നപ്പോഴും യുദ്ധങ്ങളും ആ യുദ്ധശ്രുതികളും ഒക്കെ ഉണ്ടായിരുന്നല്ലോ. സോ ഈ രാജാവ് ദാവീദ് രാജാവും ശലോമോൻ രാജാവും ഇസ്രായേൽ ജനങ്ങളെ പരിപാലിച്ചിരുന്നത് കുതിരകളുടെ മേന്മയിലും രഥങ്ങളുടെ മേന്മയിലും യുദ്ധം ചെയ്തും എതിർ രാജ്യങ്ങളെ തറപറ്റിച്ചുമാണ് ശരിക്കും അവർ രാജ്യം ഭരിച്ചിരുന്നത്. അതായിരുന്നു അവരുടെ പ്രൗഢി. അതിനെ നിലംപരിശാക്കിയിട്ട് മറ്റൊരു രാജാവ് വരുന്നുണ്ട്. ആ രാജാവ് വരുന്നത് കഴുതയുടെ പുറത്താണ്, കുട്ടി കഴുതയുടെ പുറത്താണ്. അപ്പോൾ അങ്ങനെയുള്ള ഒരു രാജാവിനെ ഇസ്രായേൽ ജനങ്ങൾക്ക് ആക്സെപ്റ്റ് ചെയ്യാൻ പറ്റത്തില്ല. അതുകൊണ്ട് ഇത് പ്രവചിച്ച സെഖര്യാവിനെ അവർ കൊന്നുകളഞ്ഞു. ഓക്കെ, ഈ പ്രവചനത്തിനെയാണ് എടുത്ത് മത്തായിയിൽ റഫർ ചെയ്തിരിക്കുന്നത്. എന്നാലും ಇನ್ನು ಬಾಕಿ പറയാൻ ಪಟ್ಟದ್ದು. ಓಕೆ, ಇದರಲ್ಲಿ ಇವಾಗ ದಾವೀದ ಅರಸನಾಗಲಿ ಮತ್ತು ಬೈಬಲಲ್ಲಿ ನಾವು ಕೇಳಿರುವ ಅರಸರೆಲ್ಲ ಅವರೆಲ್ಲ ಇದು ಯುದ್ಧಗಳಲ್ಲಿ ಆಗಿದೆ ಅವರು ಗೆದ್ದು ಬಂದಿರುವುದು. ರಥಗಳಲ್ಲಿ ಮತ್ತು ಕುದುರೆ ಅದರಲ್ಲಿ ಅವರು ಗೆದ್ದು ಬಂದಿರುವುದು. ಅವರಿಗಿರುವ ಒಂದು ರಾಜ್ಯನ ಎದ್ದು ಬರುವುದಂದರೆ ಈ ಲೆವೆಲೇ. ರಾಜ ಬರೋದಂದರೆ ಯಾವುದ್ರಲ್ಲಿ ಬರೋದು? ಕುದುರೆಯಲ್ಲಿ ಬರುವ ಥರ ಒಂದು ಅನುಭವನೇ ಅವ್ರಿಗಿರೋದು. ಆದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವುದು ರಾಜ ಯಾವುದ್ರಲ್ಲಿ ಬರ್ತಾರಂದ? ಕತ್ತೆ ಮೇಲೆ ಬರುತ್ತೆ ಅಂತ. ಈ ಕತ್ತೆ ಮೇಲೆ ಬರುತ್ತೆ ಅಂದರೆ ಯಾರು ಇದು ಪ್ರವಾದನ ವಿಷಯ ಹೇಳಿರೋದು? ಸೆಖರ್ಯ ಹೇಳಿರೋದು. ಏನಂದರೆ ಅದೇ ಥರ ಒಂದು ಅರಸನನ್ನು ಅವರಿಗೆ ಮನಸ್ಸಲ್ಲಿ ಒಂದು ಯೋಚನೆ ಮಾಡೋಕ್ಕೆ ಆಗಲ್ಲ. ಮೈಂಡ್ಸೆಟ್ಟಲ್ಲಿ ಅದೇ ಥರ ಒಂದು ಅರಸನ್ ನಮಗಾಗಿ ಒಂದು ಕತ್ತೆ ಮೇಲೆ ಒಂದು ಅರಸನ್ ನಮ್ಮನ್ನು ಆಳುವುದಕ್ಕಾಗಿ ಬರುತ್ತೆ ಅಂತ ಹೇಳಿದರೆ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದ, ಈ ಪ್ರವಾದನೆ ವಿಷಯ ಕೊಟ್ಟಿರುವ ಸಕ್ರಿಯನ್ನು ಏನು ಮಾಡಿದ್ದಾರೆ?
ಈ ಒಂದೇ ಪ್ರವಾದನೆ ಕೊಟ್ಟಿರುವುದಕ್ಕೆ ಸಾಯಿಸಿಬಿಟ್ಟಿದೆ. അപ്പോൾ കഴുതപ്പുറത്ത് വരുന്ന ഒരു രാജാവിനെ അവർക്ക് ഉൾക്കൊള്ളാൻ പറ്റത്തില്ല, ഒന്നാമത്തെ കാര്യം. രണ്ടാമത്തെ കാര്യം എന്ന് പറയുന്നത് ഇതൊരു പ്രവചനത്തിൻ്റെ നിവൃത്തിയായിട്ട് സംഭവിക്കാൻ പോകുന്ന കാര്യമാണ്. സഖറിയാവിൻ്റെ പ്രവചന നിവൃത്തിയാണ് നമ്മൾ ഹോശന്ന ഞായറാഴ്ചയ്ക്ക് കാണാൻ പോകുന്നത്. ഇനി ഇതിനെ എക്സ്പ്ലെയിൻ ചെയ്യുമ്പം ഈ കഴുതയെന്ന് പറയുന്നത് ലിറ്ററലി ഒരു കഴുതയല്ല, അത് ശരിക്കും പറഞ്ഞു കഴിഞ്ഞാൽ ഒരു കൺസെപ്റ്റാണ്. അത് ഇസ്രായേൽ ജനങ്ങളെ തന്നെയാണ് കാണിക്കുന്നത്. ഇനി എങ്ങനെയാണ് ഇവർ ഇസ്രായേൽ ജനങ്ങൾ കഴുതയായത്? ഇനി ഇസ്രായേൽ ജനങ്ങൾ കഴുതയാകാനായിട്ടുള്ള കാര്യം എന്താണെന്ന് ചോദിച്ചു കഴിഞ്ഞാൽ, മുടിയനായ പുത്രൻ്റെ ആ ഉപമയ്ക്കകത്ത് മൂത്ത പുത്രനെ കുറിച്ച് പറഞ്ഞിരിക്കുന്നൊരു ഭാഗമുണ്ട്. മൂത്ത പുത്രൻ തിരിച്ച് വയലിൽ നിന്ന് കയറി വരുമ്പോഴത്തേക്ക് ആ മൂത്ത പുത്രൻ അവിടെ നടക്കുന്ന ആഘോഷമൊക്കെ കണ്ടിട്ട് ചോദിച്ചെങ്ങനെയാണ്, അപ്പാ ഞാൻ നിന്നെ ഇത്രയും നാളും സേവിച്ചിട്ടും എന്ത് ചെയ്തിട്ട് സേവിച്ചിട്ടും എനിക്കൊരു ആട്ടുകുട്ടിയെ പോലും തന്നിട്ടില്ല. അപ്പോൾ ഈ സേവ ചെയ്ത് നിൽക്കുന്ന മനോഭാവമാണ് മൂത്തപുത്രൻ. അതാരെ കുറിക്കുന്നതാണ്? കഴുതയെ കുറിക്കുന്നതാണ്. അപ്പോൾ സേവനം ചെയ്യുന്നവൻ, എല്ലാ കാര്യങ്ങളും യജമാനു വേണ്ടിയിട്ട് അധ്വാനിക്കുന്നവൻ, അങ്ങനെ ഒരു ദാസപ്പണി ചെയ്യുന്നവൻ, ആ ഒരു ദാസത്വ മനോഭാവമാണ് ഈ കഴുത എന്നുള്ളത് ഉദ്ദേശിക്കുന്നത്. അപ്പോൾ ഇസ്രായേൽ ജനങ്ങളെ കഴുതകളാക്കി ഇട്ടയ്ക്കുന്നത് ആരാണ്? പുരോഹിതന്മാരും മഹാപുരോഹിതന്മാരും കൂടെ ചേർന്നിട്ടാണ് ഇവർ ഈ കഴുതകളാക്കിയിട്ട്. ഇവർ പറയുന്നതെല്ലാം അതുപോലെ അനുസരിക്കണം. പ്രാവിനെ കൊണ്ടുവരണം, കുരനെ കൊണ്ടുവരണം, കാളക്കിടാവിനെ കൊണ്ടുവരണം. സോ ഇവന്മാർ പറയുന്ന കാര്യങ്ങളെല്ലാം ചെയ്ത് വെറും കഴുതയെപ്പോലെ ജീവിക്കുന്ന ഒരു സമൂഹമാണ് ശരിക്കും ഇപ്പോൾ ഇസ്രായേൽ ജനങ്ങൾ. അപ്പോൾ പെൺകഴുതയെന്ന് ഉദ്ദേശിക്കുന്നത്, ആൺകഴുതയെന്ന് പറയുന്നത് മതവക്താക്കളാണ്. പെൺകഴുതയെന്ന് പറയുന്നത് ഇതിനെല്ലാം അനുസരിക്കുന്ന ആ ഒരു പ്രതീകാത്മകമായൊരു കാര്യമാണ് പെൺകഴുതയെന്ന് പറയുന്നത്. അതിൻ്റെ കുട്ടിയെന്ന് പറയുന്നത് എന്താ? ആ അടുത്ത ജനറേഷൻ, ഇത് ജനറേഷനായിട്ട് ഇങ്ങനെ വരുമല്ലേ. ആ പെൺകഴുത എന്ന് പറയുന്നത് ഈ ഒരു ജനസമൂഹവും ആ കുട്ടി എന്ന് പറയുന്നത് ആ ജനറേഷനെയാണ് ഉദ്ദേശിക്കുന്നത്. അതിനെയാണ് ഇവർ കെട്ടിയിട്ടേക്കുന്നത്, തളച്ചിട്ടേക്കുന്നത് ಅವരുടെ ಅಡಿಮತ್ವത്തിನകത്ത്. ಆ ಕಟ್ಟಿನഴിച്ചു കൊണ്ടുവരാനാണ് പറയുന്നത്. ಇದು ಆ್ಯಕ್ಚುಲಿ ನಾವು ತಿಳ್ಕೊಬೇಕಾಗಿರೋ ವಿಷಯವೇನೆಂದರೆ, ಈ ಕತ್ತೆ ಅಂದರೆ ಒಂದು ಮೃಗವಲ್ಲ, ಒಂದು ಕನ್ಸೆಪ್ಟ್ ಆಗಿದೆ. ಈ ಮೇಯ್ನಾಗಿರುವ ಈ ಕನ್ಸೆಪ್ಟ್ ಇದರಲ್ಲಿ ಮೇಯ್ನಾಗಿ ಹೇಳುವ ವಿಷಯ ಏನೆಂದರೆ, ಈ ಕತ್ತೆಯಿಂದ ಹೇಳಿರೋ ವಿಷಯವೇನೆಂದರೆ, ಈ ರಿಲಿಜಿಯನ್, ಯಹೂದ ರಿಲಿಜಿಯನು ಮತ್ತು ಆ ಒಂದು ಮದ ಶಾಸ್ತ್ರೀಯರು ಮತ್ತು ಫರಿಸೇಯರು ಅವ್ರಿಗೂ ಸೇವಕರಾಗಿ, ಶಾಸ್ತ್ರಿಗಳಿಗೆ ಫರಿಸೇಯರಿಗೆ ಸೇವೆ ಮಾಡುವ ಥರ, ಇಲ್ಲಾಂದರೆ ದೇವರಿಗೆ ನಾವು ಸೇವೆ ಮಾಡ್ತೀನಿ ಅಂತ ಆ ಒಂದು ಮೈಂಡ್ ಸೆಟಪ್ ಇಲ್ಲಿರುವ ಜನ. ಆ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗಬೇಕಂದ್ರೆ, ಇವಾಗ ತುಂದುಗಾರನ ಮಗ ಆ ಒಂದು ಸ್ಟೋರಿ ನೋಡುವಾಗ, ಉಪಮಾನ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಆ ಹಿರಿಯ ಮಗ ಹೇಳುವ ವಿಷಯ ಏನಂದರೆ, ನಾನು ಇಷ್ಟೊಂದು ದಿನ ನಿಮಗೆ ಏನು ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ, ಆದರೂ ನೀವು ನನಗೇನು ಕೊಟ್ಟಿಲ್ಲ, ಒಂದು ಚಿಕ್ಕ ಮರಿಯಾಗಲಿ ನನಗೆ ಕೊಟ್ಟಿಲ್ಲ ಅಂತ. ಏನೆಂದರೆ, ಆ ಸೇವೆ ಮಾಡುವ ಮನೋಭಾವವಾಗಿದೆ ಕತ್ತೆತನ. ಆ ಸೇವೆ ಮಾಡುವ ಮನೋಭಾವದಲ್ಲಿ ಇರುವ ವ್ಯಕ್ತಿಗಳ ಬಗ್ಗೆ ಆಗಿದೆ ಈ ಕತ್ತೆಯಿಂದ ಇಲ್ಲಿ ಹೇಳಿರುವ ವಿಷಯ. ಅದರಲ್ಲಿ ಹೆಣ್ಣು ಕತ್ತೆ ಅಂದರೆ ಇವಾಗ ಗಂಡು ಕತ್ತೆ ಅಂದರೆ ಯಾರು? ಗಂಡು ಕತ್ತೆ ಅಂದರೆ ಶಾಸ್ತ್ರೀಯರು ಮತ್ತು ಫರಿಸೇಯರು. ಆ ಫರಿಸೇಯನ ಶಾಸ್ತ್ರೀಯರಿಗೆ ವಿಧೇಯರಾಗಿರುವವರು ಯಾರು? ಹೆಣ್ಣು ಕತ್ತೆ. ಆ ಹೆಣ್ಣು ಕತ್ತೆಯ ಮಗು ಅಂದರೆ, ಮರಿ ಅಂದರೆ ಯಾವುದು? ಆ ತಲೆಮಾರಿ, ಇದು ನೆಕ್ಸ್ಟು ತಲೆಮಾರಿ. ಇವಾಗ ಅಲ್ಲಿ ಯಾರಿಗೋಸ್ಕರ ಇವರು ಬಂದಿರೋದು? ಈ ನೆಕ್ಸ್ಟು ಜನರೇಷನನ್ನು ಏನು ಮಾಡ್ತಾಯಿದ್ವಿ? ಆ ನೆಕ್ಸ್ಟು ಜನರೇಷನ್ಗೋಸ್ಕರ ಏನು ಮಾಡ್ತಾಯಿದ್ವಿ? ಇವರು ಬರ್ತಾಯಿದ್ವಿ ಅಂದ. ಅದ್ರ ಮೇಲೆ ಅವರನ್ನೇ ಬರೋಕ್ಕೋಸ್ಕರ ಏನು ಮಾಡ್ತಾಯಿದ್ವಿ? ಕರಿತಾಯಿದ್ವಿ. ಗೊತ್ತಾಯ್ತಾ? ಕತ್ತೆ ಅಂದರೆ ಯಾವುದು? ಕತ್ತೆ ಅಂದರೆ ಈ ದೇವರನ್ನ, ಇಲ್ಲಾಂದರೆ ಶಾಸ್ತ್ರೀಯವರನ್ನ ಅವ್ರಿಗಾಗಿ ಸೇವೆ ಮಾಡುವವರು. ಹೆಂಗೆ ಸೇವೆ ಮಾಡ್ತಾಯಿದ್ವಿ? ಇವಾಗ ಅವರು ಪಾಪ ಮಾಡಿದೆ ಅಂತ ಹೇಳ್ಬಿಟ್ಟು, ನೀನು ಇದಕ್ಕೆ ಪಾರಿವಾಳ ತಗೊಂಬ, ಇಲ್ಲಾಂದರೆ ಕುರಿನ ತಗೊಂಬ, ಇಲ್ಲಾಂದರೆ ಅದು ತಗೊಂಬ, ಇಲ್ಲಾಂದರೆ ಇದು ಮಾಡು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳಿ ಇವರನ್ನ ಅದು ಕೇಳಿ ಆ ಭಯದಲ್ಲಿ ಇದ್ದುಕೊಂಡು ಸೇವೆ ಮಾಡುವ ಒಂದು ಜನರಾಶಿಯನ್ನು ಯಾವುದು ಹೇಳೋದು? ಕತ್ತೆ ಎಂದು ಹೇಳೋದು. ಆ ಕತ್ತೆ ಆಗಿರುವವನು ಹೇಳಿಕೊಟ್ಟು ಆ ಕತ್ತೆತನವನ್ನು ವಿಧೇಯತ್ವವಾಗಿರುವವರು ಹೆಣ್ಕತ್ತೆ. ಅವ್ರಿಗಿರುವ ನೆಕ್ಸ್ಟು ജനറേഷൻ ആಗಿದೆ ಯಾವುದು? ആ കത്തെയ മരി എന്ന് ಹೇಳಿರೋದು. അങ്ങനെ ജീസസ് ക്രൈസ്റ്റ് ഒരു കഴുതപ്പുറത്ത് കയറി വരുമെന്നല്ല അതിൽ എഴുതിയിരിക്കുന്നത്. ഓക്കെ. ആ പ്രവചനം നോക്കിയാലും ഇവിടെ പറഞ്ഞിരിക്കുന്നത് അനുസരിച്ച്
പെൺകഴുതയുടെ പുറത്തും കുട്ടിക്കഴുതയുടെ പുറത്തും ഒരുമിച്ച് കയറി വരുമെന്നാണ്. ഒരാളിന് ഒരു സമയത്ത് ഒന്നിലേ കയറാൻ പറ്റത്തുള്ളൂ. ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ಈ ಈ ಕತ್ತೆಯ ಮೇಲೂ ಹೆಣ್ಣು ಕತ್ತೆಯ ಮೇಲೂ ಮತ್ತು ಈ ಕತ್ತೆಯ ಮಗು ಮೇಲೇನೋ ಹತ್ಕೊಂಡು ಬರ್ತೀನಿ ಅಂತ ಹೇಳಿರೋದು. The idea of Jesus is going to deliver these people. So that's what he is sitting on the top of that animal means. ಆದರೆ ಕತ್ತೆ ಮೇಲೆ ಬರುತ್ತೆ ಅಂದರೆ ಒಂದು ರಾಜ ಕತ್ತೆ ಮೇಲೆ ಬರುತ್ತಂದರೆ ಅವ್ರು ಆ್ಯಕ್ಚುಲಿ ಅವರು ಎಕ್ಸೆಪ್ಟ್ ಮಾಡಿರೋದು ಒಂದು ಅರಸನನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ದೇ ಆರ್ ವೇಟಿಂಗ್ ಫಾರ್ ಎ ಕಿಂಗ್. ಒಂದು ಕತ್ತೆ ಮೇಲೆ ಬರುವ ಒಂದು ಕಿಂಗನ್ನು ಅವರು ಹಂಗೆ ಅನ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ. ಆದರೆ ಜೀಸಸ್ ಅದು ತೋರಿಸ್ಕೊಟ್ಟಿರೋದು ಒಂದು ಕಾನ್ಸೆಪ್ಟು. ഷീറ്റ് എടുത്ത് വിരിക്കുകയും കൊമ്പിനെ വെട്ടിയിടുകയൊക്കെ ചെയ്യുന്നത്. സോ ദിസ് ഇസ് ഇറ്റ്സ് എ സിംബോളിക് ഓഫ് ദേ ആർ അക്സെപ്റ്റിംഗ് ദ പ്രിൻസിപ്പിൾസ്, ഐഡിയാസ് ഓഫ് ജീസസ്, ആൻഡ് ദേ ആർ പ്ലേസിംഗ് ഹിം ആസ് എ മെസ്സിഹ. ദാറ്റ്സ് വൈ ദേ ആർ ഷൗട്ടിംഗ് ഹോസന്ന ഹോസന്ന ലൈക്ക് ദാറ്റ്. Okay, so people are accepting that, but the other fellows, Parisians and so other people are rejecting that. So there are two communities. One is that female donkey and the child donkey. They are accepting Jesus' principles, and the other fellows, they are rejecting. If the people accepted Jesus' principles and ideologies, then what should be the next process? Jesus has to demolish the idea and the other rituals that has been imposed to these people, right? He has to destroy that thing. That's what's happening next. ചാട്ടവാറെടുത്ത് വിൽക്കുന്നതിനെ അതിനകത്തിന് ചവിട്ടി പുറത്താക്കി ആ സിസ്റ്റത്തിനെ അവൻ ഡെമോളിഷ് ചെയ്തതാണ്. എല്ലാത്തിനും പുറത്താക്കിയതാണ്. അവിടെ പിന്നെ കുറുപ്രാവില്ല, ആട്ടുകൊറ്റനില്ല, കളക്കിടാവില്ല. ആ സിസ്റ്റം മുഴുവൻ വിൽക്കുന്നതിനെ വാങ്ങുന്ന സിസ്റ്റത്തെ മുഴുവൻ ചവിട്ടി പുറത്താക്കി. സോ ദാറ്റ്സ് ഹാപ്പനിങ് ദ നെക്സ്റ്റ് തിങ്. ഓക്കെ, ಕತೆ ಅಂದರೆ ಈ ಸಂಪ್ರದಾಯವನ್ನು ಹೇಳ್ಕೊಡುವವನು ಕತ್ತೆ, ಅದು ಕೇಳಿ ವಿಧೇಯತವಾಗಿ ಇರುವವನು ಹೆಣ್ಕತ್ತೆ, ಅವರು ತಲೆಮಾರಿ ನೆಕ್ಸ್ಟ್ ಜನರೇಷನ್ ಮರಿಕತ್ತೆ. ಗೊತ್ತಾಯ್ತಲ್ವಾ? ಈ ಕತ್ತೆ ಮೇಲೆ ಯಾರು ಬರುತ್ತೆ ಅಂದ? ಈ 3 ಕತ್ತೆ ಮೇಲೆ ಯಾವುದೋ ಈ ಫರಿಸೇಯರು ಶಾಸ್ತ್ರಿಯವರನ್ನ ಕತ್ತೆಯು, ಮತ್ತು ಈ ವಿಧೇಯತವಾಗಿ ಇರುವ ಯೆರೂಸಲೇಮಲ್ಲಿ ಇರುವ ಜನರಾಗಿರುವ ಕತ್ತೆಯು, ನೆಕ್ಸ್ಟ್ ಜನರೇಷನ್ನಲ್ಲಿರುವ ಕತ್ತೆಯ ಮೇಲೆ ಯಾರು ಬರುತ್ತೆ ಅಂದ? ಅವ್ರಿಗೆ ಅರಸನಾಗಿ ಯಾರು ಬರುತ್ತೆ ಅಂದ? ಈ ಕತ್ತೆ ಮೇಲೆ ಕೂತ್ಕೊಂಡು ಆ ಒಂದು ಕಮ್ಯುನಿಟಿ ಮೇಲೆ, ಆ ಕತ್ತೆಯಾಗಿರೋ ಕಮ್ಯುನಿಟಿ ಮೇಲೆ ಕೂತ್ಕೊಂಡು ಯಾರು ಬರುತ್ತೆ ಅಂದ? ಜೀಸಸ್ ಬರ್ತಾ ಇದ್ದಾರೆ. ಜೀಸಸ್ ಆ ಬರ್ತಾ ಇರುವ ವಿಷಯವನ್ನು ಯಾರು ಅಕ್ಸೆಪ್ಟ್ ಮಾಡಿದ್ದೀವಿ? ಪೀಪಲ್ಸು, ಅಲ್ಲಿರುವ ಜನರು ಅಕ್ಸೆಪ್ಟ್ ಮಾಡಿದ್ದೀವಿ. ಜನರು ಅಕ್ಸೆಪ್ಟ್ ಮಾಡಿರುವುದಕ್ಕೆ ಆದರೆ ಯಾರು ಅಕ್ಸೆಪ್ಟ್ ಮಾಡಿಲ್ಲ? ಶಾಸ್ತ್ರಿಗಳು ಅಕ್ಸೆಪ್ಟ್ ಮಾಡಿಲ್ಲ. ಇದು ಅಕ್ಸೆಪ್ಟ್ ಮಾಡಿದ ತಕ್ಷಣ ಜೀಸಸ್ ಮತ್ತೆ ತಿರ್ಗಾ ಏನು ಮಾಡಬೇಕು? ಇವಾಗ ಇವರು ಕತ್ತೆ ಆಗುವುದಕ್ಕೆ ಕಾರಣವಾಗಿರುವ ವಿಷಯಗಳನ್ನು ಏನು ಮಾಡಬೇಕು? ಡೆಮೋಲಿಷ್ ಮಾಡಬೇಕು. ಅದು ಡೆಮೋಲಿಷ್ ಮಾಡೋಕ್ಕೆ ಫಸ್ಟ್ ಯಾವುದು ಡೆಮೋಲಿಷ್ ಮಾಡಬೇಕು? ಜೆರುಸಲೇಮ್ ದೇವಾಲಯದಲ್ಲಿ ಇರುವ ಯಾವುದು? ಇವರನ್ನ ಕತ್ತೆಯಾಗಿ ಹೆಂಗೆ ಮಾಡಿಸೋದು? ಈ ದೊಡ್ಡ ಕತ್ತೆ ಏನು ಹೇಳೋದು? ನಿನ್ನ ಪಾಪವನ್ನು ತೊಳಿಬೇಕಂದ್ರೆ ನೀನೇನು ತಗೊಂಬರ್ಬೇಕು? ನೀನು ಬಲಿ ಕೊಡಬೇಕು. ಆ್ಯಕ್ಚುಲಿ ಅದೊಂದು ವೀಡಿಯೋದಲ್ಲಿ ಫಾದರ್ ಮುಂಜೆ ಒಂದು ವೀಡಿಯೋದಲ್ಲಿ ಹೇಳಿದ್ವಿ. ಅಲ್ಲಿ ನಡೀತಾ ಇರೋ ವಿಷಯ ಏನಂದರೆ ಇವಾಗ ಒಬ್ಬರು ಬಂದ್ಬಿಟ್ಟು ಏನು ಮಾಡೋದು? ಒಂದು ಪಾಪ ಆಗಿ ಇವರ ಹತ್ರ ತಗೊಂಬರೋದು, ಒಂದು ಪಾರಿವಾಳನ ತಗೊಂಬರೋದು. ಈ ಪಾರಿವಾಳನ ತಗೊಂಬರುವಾಗ ಇವರು ಪಾರಿವಾಳನ ಚೆಕ್ ಮಾಡ್ತಾರೆ. ಹೆಂಗೆ? ಇದಕ್ಕೆ ಏನು ಕೊರೆ ಯಾವುದು ಇದೆಯಾ ಅಂದರೆ ಚೆಕ್ ಮಾಡ್ತಾರೆ. ಈ ಪಾರಿವಾಳ ಚೆಕ್ ಮಾಡ್ತಾ ಅದರಲ್ಲಿ ಏನೋ ಒಂದು ಕೊರೆ ಇವ್ರು ಹೇಳ್ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಇಲ್ಲಿ ಏನು ಕೊರೆ ಇಲ್ಲದೆ ಇರುವ ಪಾರಿವಾಳ ಇಲ್ಲಿ ಇದೆ, ಬಿಸ್ನೆಸ್, ನೀನಿದು ಇಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ದುಡ್ಡು ತಗೊಂಡು ಏನು ಮಾಡು, ಅಲ್ಲಿಂದ ಇನ್ನೊಂದು ಪಾರಿವಾಳ ತಗೊಳ್ಳು, ಅದನ್ನು ಏನು ಮಾಡಬೇಕು? ಬಲಿ ಕೊಡು. ಆದರೆ ಏನಾಗುತ್ತೆ, ಇವನ್ ತಗೊಂಬಂದಿರೋ ಪಾರಿವಾಳ ಏನು ಮಾಡ್ತಾರೆ? ನೆಕ್ಸ್ಟ್ ರೌಂಡಲ್ಲಿ ಅದು ಕೊರೆ ಇಲ್ಲದೆ ಇರುವ ಪಾರಿವಾಳ ಆಗಿ ರಿಟರ್ನ್ ಬರುತ್ತೆ. ಜೀಸಸ್ಸು ಅಲ್ಲಿ ಡೆಮೋಲಿಷ್ ಮಾಡಿರೋದು ಈ ಸಿಸ್ಟಮನ್ನು. ಯಾವ ಸಿಸ್ಟಮ್? ಇವಾಗ ಕುರಿಯನ್ನು ಕರ್ಕೊಂಬರೋದು, ಕುರಿಯನ್ನು ಅವರು ನೋಡ್ತಾರೆ ಫುಲ್ಲು. ಇವನು ತಿಂಗಳುಗಳು ಬೆಳೆಸಿರುವ, ಏನು ಪ್ರಾಬ್ಲಮ್ ಇಲ್ಲದೆ ಬೆಳೆಸಿರೋ ಕುರಿ, ಆ ಕುರಿಯನ್ನು ಇವರು ಚೆಕ್ ಮಾಡುವಾಗ ಅದಕ್ಕೆ ಇಲ್ಲಿ ಒಂದು ಏನಿದೆ, ಇಲ್ಲಿ ಕೊರೆ ಇದೆ, ಅದಕ್ಕೆ ಇದು ಆಗಲ್ಲ ಅಂತ ಹೇಳ್ಬಿಟ್ಟು, ಸರಿ ನೀನು ತಿರ್ಗಾ ತೊಗೊಂಡೋಗೋಕ್ಕಾಗಲ್ವ, ಅರ್ಧ ಬೆಲೆಗೆ
ಅರ್ಧ ಬೆಲೆಗೆ ಮಾರ್ಬಿಡು, ಅರ್ಧ ಬೆಲೆಗೆ ನಾವೇ ತೊಗೊಳ್ತೀನಿ, ನೀನು ಇಲ್ಲಿಂದ ಇಲ್ಲಿ 6,000ಕ್ಕೆ ತಗೊಂಡಿರೋದು ಇಲ್ಲಿ 3,000 ಕೊಡೋದು, ಅಲ್ಲಿಂದ 9,000ಕ್ಕೆ ಇನ್ನೊಂದು ಹೊಸದನ್ನು ಅಲ್ಲಿ ಕೊರ ಇಲ್ಲದೆ ಇರೋದಕ್ಕೆ ಏನಕ್ಕೂ 9,000 ಅಲ್ಲ, ಅಲ್ಲಿ ನಡೀತಾ ಇರೋ ವಿಷಯ ಅದನ್ನೇ. ಅದಕ್ಕೇನೆ ಜೀಸಸ್ ಏನು ಮಾಡಿದೆ, ಈ ಕತ್ತೆ ಮೇಲೆ ಬಂದಾದ್ಮೇಲೆ ಜನರು ಆಕ್ಸೆಪ್ಟ್ ಮಾಡಿ ಆದ್ಮೇಲೆ ಜೀಸಸ್ ಎಲ್ಲಿಗೆ ಹೋಗಿರೋದು, ದೇವಾಲಯಕ್ಕೆ ಹೋಗಿರೋದು. ದೇವಾಲಯಕ್ಕೆ ಹೋಗಿ ಏನು ಮಾಡಿದೆ, ಅಲ್ಲಿರುವ ಈ ವ್ಯವಹಾರ ಮಾಡುವವರನ್ನ ಎಲ್ಲ ಏನು ಮಾಡಿದ್ದಾರೆ, ಓಡಿಸಿದ್ರು. ಅದೇ ನಡೆದಿರೋದು. In churches, they will preach the first portion. Not even that. No. പടം വിരിക്കുന്നതും ഇത് വെട്ടി വിരിക്കുന്നതും അവൻ ഹോഷന്ന പാടിയത് മാത്രമേ പറയത്തുള്ളൂ. പിന്നിലുള്ള കഴുതയുടെ കൺസെപ്റ്റ് ഇതുവരെ ആരും പറഞ്ഞു കേട്ടിട്ടില്ല ഞാൻ. ರಿಯಲ್ ಆಗಿರೋ ಹೋಸಾನೆ ಅಂದರೆ ಯಾವುದೋ, ಈ ಸೇವೆ ಮಾಡುವ ಮನೋಭಾವದಿಂದ ಆಚೆ ಬರುವುದಾಗಿದೆ. ಯಾವುದು ರಿಯಲ್ ಹೋಸಾನೆ. So the present application is that if we are, our mentality is like donkeys, then we have to come out from that. ഏതെങ്കിലും ഒരു പ്രസ്ഥാനത്തിൻ്റെ അല്ലെങ്കിൽ ഏതെങ്കിലും ഒരു സഭയുടെ അല്ലെങ്കിൽ ഏതെങ്കിലും ഒരു ഡോക്ടറിൻ്റെ അടിമയെ പോലെ കിടക്കുകയാണെന്നുണ്ടെങ്കിൽ ആ ഫ്രീഡമാണ് ശരിക്കും ഹോഷന്നയിലെ സന്ദേശം എന്ന് പറയുന്നത്. ಮೇಯ್ನಾಗಿರುವ ಮ್ಯಾಟ್ರ್ ಏನಂದರೆ, ನೀವು ಯಾವುದೊಂದು ಚರ್ಚು ಕೆಳಗಡೆ ಆಗಲಿ, ಯಾವುದೊಂದು ಸಂಸ್ಥೆ ಕೆಳಗಡೆ ಆಗಲಿ, ಯಾವುದೊಂದು ಡಾಕ್ಟ್ರಿನ್ ಕೆಳಗಡೆ ಆಗಲಿ, ನೀವು ಕತ್ತೆ ಥರ ಸೇವಕನಾಗಿ ಇರುವುದೇ ಹೋಸಾನೆಗಿರುವ ಇದು. ಹಂಗೆ ಸೇವಕನಾಗಿ ಇರಬೇಕಾಗಿರುವವರಲ್ಲ ನಾವು. ಆ ಸೇವೆಯ ಮೇಲೆ ಆಳ್ವಿಕೆ ಮಾಡೋಕ್ಕೆ ಒಬ್ಬ ಇದ್ದಾರೆ ಎಂದಿರುವ ಸೂಚನೆಯಾಗಿದೆ ಹೋಸಾನೆಯಲ್ಲಿ ನಮಗೆ ಹೇಳಿಕೊಡುವ ವಿಷಯ. One side just destroying all the systems, customs, rituals, everything is destroying. In the other side, he is developing that pure divine culture. He is giving freedom to the people. Okay, that moment onwards, they are free. They are not part of any system. They are not under any system. They are free to worship God in truth and spirit. So he is on one side he is destroying something, and the other side he is building something. And the next portion is saying like he is അത്തിയെ ശപിക്കുന്ന ഒരു കാര്യമല്ലേ, ലാസ്റ്റിൽ കൺക്ലൂഡ് ചെയ്യുന്ന അങ്ങനെയാണ്. അത് കഴിഞ്ഞിട്ട് അത്തിയെ ശപിക്കുന്ന കാര്യമുണ്ട്, എല്ലാം പുറത്താക്കി കഴിഞ്ഞതിന് ശേഷം. അത്തി എന്ന് പറയുന്നത് ഈ സിസ്റ്റമാണ്. ഓക്കെ, 19ാം വാക്യം. രാവിലെ നഗരത്തിൽ മടങ്ങിപ്പോകുന്ന സമയം വിശന്നിട്ട് വഴിയേറി ഒരു അത്തിവൃക്ഷം കണ്ടു. അടുക്ക ചെന്നു അതിൽ ഇലയില്ലാതെ ഒന്നും കാണാഴികയാൽ ഇനി നിന്നിൽ നിന്ന് ഒരു നാളും ബലമുണ്ടാകാതെ പോകട്ടെ എന്ന് അതിനോട് പറഞ്ഞു. ಕ್ಷಣത്തിൽ ಅತ್ತಿ ಉಣങ്ങിപ്പോയി. ದಟ್ ಅತ್ತಿ ಮೀನ್ಸ್ ದಿಸ್ ಸಿಸ್ಟಮ್. ಓಕೆ, ಅದರಲ್ಲಿ ಅತ್ತಿ ವೃಕ್ಷ ಅಂದರೆ ಈ ಸಿಸ್ಟಮ್ ಬಗ್ಗೆ ಹೇಳಿರೋದು. ಆ ಸಿಸ್ಟಮ್ ಇನಿ ಮುಂದಕ್ಕೆ, ಆ ಸಿಸ್ಟಮಲ್ಲಿ ಏನಿಲ್ಲ, ಆ ಸಿಸ್ಟಮಲ್ಲಿ ಫಲ ಇಲ್ಲ. അതിനൊരു ക്രോസ് റെഫറൻസ് ഉണ്ട്, റോമർ 7:4-5. അതുകൊണ്ട് സഹോദരന്മാരെ, നാം ദൈവത്തിനും ഫലം കായ്ക്കുമാറ് മരിച്ചിട്ട് ഉയർത്തെഴുന്നേറ്റവനായ വേറൊരുവനും ആകേണ്ടതിന് നിങ്ങളും ക്രിസ്തുവിൻ്റെ ശരീരം മുഖാന്തരം ന്യായപ്രമാണ സംബന്ധമായി മരിച്ചിരിക്കുന്നു. മതി. അപ്പോൾ ദൈവത്തിന് ഫലം കായ്ക്കുമാറ്. ദൈവത്തിന് അപ്പോൾ അതുവരെ എന്തില്ല, ദൈവത്തിന് ഫലമില്ല. ദൈവത്തിന് ഫലമില്ല. ന്യായപ്രമാണത്തിൽ ഇരുന്നപ്പോൾ ദൈവത്തിന് ഫലമില്ല. ഇല്ല. ഫലം കായ്ക്കണമെങ്കിൽ എവിടെ ആകണം? ഓക്കെ, ക്രിസ്തുവിലേക്ക് വരണം. അപ്പോൾ ആ അത്തി എന്ന് പറഞ്ഞ ആ സിസ്റ്റമാണ്. ആ സിസ്റ്റത്തിൽ അന്നേരം ഫലമില്ല. അത് ന്യായപ്രമാണത്തിനെയാണ് ആ വൃക്ഷം കൊണ്ട് ഉദ്ദേശിക്കുന്നത്. അതുകൊണ്ടാണ് ശപിക്കുന്നത്, അത് കരിഞ്ഞു പോകട്ടെ. ಫಲಂ ಕಾಯ್ಕണമെങ്കിൽ ಇನ್ನು ಇಪ್ಪತ್ತೊಟ್ಟು ವരണം. ಓಕೆ. ಅದರಲ್ಲಿ ಹೇಳೋದು ಈ ಅತ್ತೆಯನ್ನು ಶಾಪ ಮಾಡುವ ವಿಷಯ ಬಗ್ಗೆ ಹೇಳುವುದೇನೆಂದರೆ, ಆ ಅತ್ತೆ ಅಂದರೆ ಯಾವುದು, ಈ ನ್ಯಾಯಪ್ರಮಾಣದ ಈ ಶಾಸ್ತ್ರೀಯ ಫರಿಸೇಯರ ವಿಷಯಗಳನ್ನು ಕೇಳಿಬಿಟ್ಟು ಇರುವ ಆ ಒಂದು ಸಂಪ್ರದಾಯವಾಗಿದೆ. ಯಾವುದು ಈ ಅತ್ತೆ ಅಂತ ಹೇಳೋದು. ಈ ಅತ್ತೆಯಲ್ಲಿ ಏನು ಮಾತ್ರ ಇದೆ, ಎಲೆ ಮಾತ್ರ ಇದೆ, ಏನಿಲ್ಲ, ಫಲ ಇಲ್ಲ. ಅದಕ್ಕೆ ಅತ್ತೆಯನ್ನು ಏನು ಮಾಡ್ತಾರೆ, ಅತ್ತೆಯನ್ನು ಡೆಮೊಲಿಷ್ ಮಾಡ್ತಾರೆ. ಡೆಮೊಲಿಷ್ ಮಾಡಿ ಅದನ್ನು ಸುಟ್ಟಾಕ್ಬಿಡ್ತಾರೆ. So that whole chapter, Matthew chapter 21 says the mission of Jesus is accomplished. Matthew 21 says about the mission of Jesus. He knew it and he accomplished it. Now you just write down your mission in a piece of paper, or you just recollect in your mind what is your life purpose. Do you know? ಇವಾಗ ಜೀಸಸ್ ಮಿಷನ್ ಏನಾಗಿದೆ, ಆ 21 ಚಾಪ್ಟ್ರಲ್ಲಿ ಕಂಪ್ಲೀಟ್ ಆಗಿದೆ. ಈ ಭೂಮಿಯಲ್ಲಿ ನೀವು ಬಂದಿರೋದಕ್ಕೆ ನಿಮಗೊಂದು ಮಿಷನ್ ಇದೆ.
ಆ ಮಿಷನ್ ನಿಮ್ಗೆ ಗೊತ್ತಿದೆ ಅಲ್ವಾ? So some writer said, if you go to graveyard, 99.9% of people died without knowing their purpose. At least you have to know your purpose. Start thinking from now onwards. What is your life purpose? ഒരു അർത്ഥത്തിൽ നോക്കിയിട്ട് ഇപ്പോഴും കഴുതയെ പോലെ തന്നെയാണ്. കാരണം കുറച്ച് ലോണും എടുത്ത് കുറച്ച് പണയം ചെയ്ത് കണ്ടവൻ്റെ വായിരിക്കുന്ന കണ്ടവൻ്റെ വായിരിക്കും ചീത്തയും കേട്ട് കഴുതയെ പോലെ തന്നെയാണ്. അപ്പം അവിടെയും എന്തില്ല, ಲೈಫ್ ಪರ್ಪಸ್ನೇ ಕುರಿತು ಇಲ್ಲ, ಚಿಂತೆ ಇಲ್ಲ ಅಂತಲ್ಲ. ಇವಾಗ ನಾವು ಕತ್ತೆ ಆಗಿದೆ, ಕತ್ತೆಗೆ ಏನು ಚಿಂತೆ? ಕತ್ತೆಗೆ ನಾಳೆ ಯಜಮಾನ ಬರುವಾಗ ಐಟಮ್ ಅದ್ರ ಮೇಲೆ ಹಾಕ್ತಾರೆ, ಅದು ಊಟ ತಿಂತಾರೆ ಇಲ್ವಾ ಅಂತ ಯಜಮಾನ ನೋಡಲ್ಲ ಅಲ್ವಾ? ತಿಂದರೆ ತಿಂದಿದೆ, ಇಲ್ಲಾಂದರೆ ಅದ್ರ ಮೇಲೆ ಭಾರ ಹಾಕ್ತಾರೆ, ತಗೊಂಡೋಗ್ತಾರೆ, ಎಲ್ಲಿ ನಿಲ್ಲಿಸ್ತಾರೆ, ಈ ಮೇಲಿರೋ ಭಾರ ಎಲ್ಲ ಹಾಕಬೇಕು, ಏನಕ್ಕೆ, ಏನು ವಿಷಯ, ಏನು ಯಾವುದು ಅಂತ ಕತ್ತೆಗೆ ಗೊತ್ತೇ ಇಲ್ಲ. ಇವಾಗ ನಮ್ಮ ಹತ್ರ ಕೇಳಿದರೆ ಏನಕ್ಕಪ್ಪ ನೀನು ಕೆಲಸ ಮಾಡೋದನ್ನು ಕೇಳಿದರೆ, ಏನಕ್ಕೆ ಕೆಲಸ ಮಾಡೋದು? ಹೊಟ್ಟೆಗಾ? ಇನ್ನು ಹೊಟ್ಟೆಗೆ ಇಷ್ಟೇ ಸಾಕಲ್ವ, ಮತ್ತು ಏನಕ್ಕೆ ಇಷ್ಟೊಂದು ಕೆಲಸ ಮಾಡಬೇಕು? ಕತ್ತೆ ಥರನೇ ನಾವು ಇವಾಗ ನಾವು ಆಗಿರೋರು. ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್?